ತುಮಕೂರಿನಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಲಿಂಗಾಯತ ನಾಯಕರ ಜಿದ್ದಾಜಿದ್ದಿ ಶುರುವಾಗಿದೆ. ಮಾಧುಸ್ವಾಮಿಗೆ ಟಿಕೆಟ್ ಕೊಟ್ರೆ ಸಪೋರ್ಟ್ ಮಾಡಲ್ಲ ಅಂತ ಸಂಸದ ಜಿಎಸ್ ಬಸವರಾಜು ಹೇಳಿದ್ದಾರೆ. ಅವರಿಗೆ ಕೊಟ್ರೆ ವಿ ಸೋಮಣ್ಣನಿಗೆ ಟಿಕೆಟ್ ಕೊಡಿ, ಬಸವರಾಜು ಹಠ ಹಿಡಿದಿದ್ದಾರೆ. ಮಾಧುಸ್ವಾಮಿಗೆ ಟಿಕೆಟ್ ಕೊಟ್ರೆ ನಾನು ಬೆಂಬಲ ಕೊಡಲ್ಲ, ಚುನಾವಣಾ ಪ್ರಚಾರದಿಂದ ದೂರ ಇರ್ತೇನೆ. ಟಿಕೆಟ್ ಕೊಡೋದೇ ಆದ್ರೆ ವಿ ಸೋಮಣ್ಣ ಕೊಡಿ. ಸೋಮಣ್ಣ ಹೊರಗಿನವರೇನಲ್ಲ, ತುಮಕೂರಿನ ಉಸ್ತುವಾರಿ ಕೂಡ ಆಗಿದ್ರು. ಕೆಲಸ ಮಾಡದೆ ಮನೆಯಲ್ಲಿದ್ದವರಿಗೆ ಟಿಕೆಟ್ ಕೊಟ್ರೆ ನಾವ್ಯಾಕೆ ಕೆಲಸ ಮಾಡಬೇಕು? ನಾವು ಪ್ರಚಾರದಿಂದ ದೂರ ಉಳಿತೀವಿ. ಮಿನಿಸ್ಟರ್ ಆಗಿದ್ದಾಗ ಆಫೀಸ್ಗೆ ಹೋದ್ರೂ ಕೂಡ ಮಾತನಾಡಿಸ್ಲಿಲ್ಲ ಅವರು. ಸೀನಿಯರ್ ಸಂಸದನ ವಿರುದ್ಧನೇ 2019ರಲ್ಲಿ ಕೆಲಸ ಮಾಡಿದ್ದ ಮಾಧುಸ್ವಾಮಿ ನನ್ನೆದ್ರೆ ಅವರು ದುರಹಂಕಾರವನ್ನ ತೋರಿಸಿದ್ದಾರೆ. ಹಾಗಾಗಿ ಮಾಧುಸ್ವಾಮಿಗೆ ಟಿಕೆಟ್ ಬೇಡವೇ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ. ಮಾಧುಸ್ವಾಮಿಗೆ ಟಿಕೆಟ್ ಕೊಟ್ರೆ ನಾನು ಪ್ರಚಾರದಿಂದ ದೂರ ಉಳಿತೀನಿ ಅಂತ ಜಿಎಸ್ ಬಸವರಾಜು ಹೇಳಿದ್ದಾರೆ. ಸೋಮಣ್ಣ ಒಬ್ಬನಿಗೆ ಹೇಳಿದಿಲ್ಲ, ನಾನು ಒಂದು 4-5 ಜನಕ್ಕೆ ಇವರು ಒಳ್ಳೆಯವರು, ಇವರು ಒಳ್ಳೆಯವರು, ಇವರು ಒಳ್ಳೆಯವರು ಅಂತ ಹೇಳ್ತೀನಿ. ಅವಾಗ ನಮ್ಗೆ ಯಾರು ಎಕ್ಸ್ಪೀರಿಯನ್ಸ್ ಅಂದರೆ ಸೋಮಣ್ಣ ಅಂತ ಹೇಳಲೇಬೇಕಾಗ್ತದೆ. ಹೇಳಿದ್ದೀನಿ ಬಿಟ್ಟರೆ ನಾನು ಇನ್ನೊಬ್ಬರ ಬಗ್ಗೆ ಹೇಳೋಕ್ಕೆ ಹೋಗೋದಿಲ್ಲ. ನಾನು ಈಗ ಸೋಮಣ್ಣ ಒಂದು ಥರದಲ್ಲಿ ತುಮಕೂರಿಗೆ ಸೇರಿದಂಥವನು. ಯಾಕೆಂದರೆ 3 ಸಾರಿ ಇಲ್ಲಿ ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಜಗಜ್ಜನಿತವಾಗಿದ್ದಾರೆ. ನಾನು ಚುನಾವಣೆಯಲ್ಲಿ ನಾನೆಲ್ಲ ಗೆಲುವು ಅವ್ರದ್ದು. ಮೊನ್ನೆ ನಿಮ್ಗೆ ಗೊತ್ತಿದೆ, ಶಕ್ತಿ ಸೋಮಣ್ಣ ನಿಮಗೆಲ್ಲ ಗೊತ್ತಿದೆ. ಆದ್ದರಿಂದ ನಮ್ಮ ಈ ಕ್ಷೇತ್ರಕ್ಕೆ ಅವ್ರು ಬಂದರು ಒಳ್ಳೆಯದು. ಅವರು ಬಿಟ್ಟರೆ ಇನ್ನೊಬ್ಬರು ಒಳ್ಳೆಯದಿದ್ರು ಕೂಡ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾಡಿದ್ದೀನಿ. ಇನ್ನೊಬ್ಬರು ನಮ್ಮ ಇವರಿದ್ದಾರಲ್ಲ ಚಿದಾನಂದ, ಅವನು ಪಾಪ ಹೋರಾಟಗಾರ, ಅವನು ಮಾಡ್ತಾವನೆ, ನಾನು ಮಾಡ್ತಾನೆ ಪಾಪ. ಅವನ ಲೆವೆಲಲ್ಲಿ ನಾನೇ ಯಾಕೆ ಡಿಸ್ಕರೇಜ್ ಮಾಡಲಿ? ಅದಕ್ಕೆಲ್ಲ ಕೆಲವು ಜನ ನಮ್ಮದೇ ಆಗಿರ್ತಕ್ಕಂಥ ಅವ್ರ ಹೆಸರನ್ನು ಕೇಳೋಕೆ ಹೋಗಬೇಡಿ, ಅವ್ರಿಗೆ ಕೊಡಬೇಡಿ ಅಂತಲೂ ಹೇಳಿದ್ದೀನಿ. ಈಗ ಹೋಗಿ ಗೋವಿಂದರಾಜ ನಗರ ನೋಡಿ ಸೋಮಣ್ಣ ಏನೊಂದು ಗೊತ್ತಾಗ್ತದೆ. ಕೆಲಸಗಾರಿಗೆ ಕೊಡಬೇಕು. ಅವರನ್ನು ಕೆಲಸ ಮಾಡ್ತಾರೆ, ಮನೆಗೆ ಹೋಗಿಬಿಟ್ಟು ಎಲ್ಲ ಕೂತ್ಕೊಂಡು ಮಲಗಿದ್ದಾರೆ, ಕೊಟ್ಟೇನು ಮಾಡ್ತೀರಿ? ಕೊಡಬೇಡಿ ಅಂತ ಹೇಳಿಲ್ಲ. ಅವ್ರ ಅಭಿಪ್ರಾಯ ಅನ್ನೋದಾಗ ನಾನು ನೋ ಕಾಮೆಂಟ್ಸ್ ಅಂದೆ ಅಷ್ಟೇ. ನಾನು ಸಪೋರ್ಟ್ ಮಾಡಲ್ಲ. ಒಬ್ಬ ಸೀನಿಯರ್ MP ಅವ್ರ ಆಫೀಸ್ಗೆ ಹೋದರೆ ಮಾತಾಡ್ಸಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನು ಯಾವ ಥರ ಇರಬೇಕು ಅನ್ನೋ ಲೆಕ್ಕ ಕೇಳೋದ್ರಿಂದ ನಮಗೆ ನಾನು ಒಮ್ಮೆ ದ್ವೇಷ ಇರ್ತೈತೇನ್ರಿ. ಹಿಂಗೆ ಕುಂತಿದ್ರು, ಆ ಹುಡುಗ ಅಲ್ಲೇ ಕುಂತಿದ್ದ, ನಾನು ಸೀದಾ ಇಲ್ಲೇ ಒಳಗೆ ಹೋದೆ. ಏನೋ ಮಾತಾಡ್ತಿಲ್ಲ, ಒಳಗಡೆ ಬರ್ತಾರೆ ಅಂದ್ಕೊಂಡು ನಾನು ಹೋಗಿ ಅರ್ಧ ಗಂಟೆ 3/4 ಗಂಟೆ ಕುಂತಿದ್ದೆ. ಎದ್ದು ಬಂದಪ್ಪ ಮಾತಾಡ್ತಿಲ್ದ. ಇದೊಂದು ಇನ್ಸಿಡೆಂಟು, ಮಿಗ್ದವಲ್ಲ ಬಿಡಿ. ಸೋಮಣ್ಣ ಒಬ್ಬನಿಗೆ